ಸರ್, ಇವತ್ತು ಈಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಸ್ಮಾರಕ ಏನಿದೆಯಲ್ಲ, ಈ ಸ್ಮಾರಕದ ಒಂದು ಮೇಂಟೆನೆನ್ಸ್ ಕೂಡ ಪಂಚಾಯತ್ ಕಡೆ ನಡೀತಾ ಇರೋದ್ರಿಂದ, ಬೇರೆ ರೀತಿಯ ಒಂದು ಬದಲಾವಣೆ ಹಾಗೂ ಇನ್ನೂ ಡೆವಲಪ್‌ಮೆಂಟ್ ಆಗೋದಕ್ಕೆ ಯಾವ ರೀತಿ ಪ್ರಯತ್ನಗಳಾಗಬೇಕಾಗಿದೆ, ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರಕ್ಕೆ ನಾವು ಮೊಟ್ಟ ಮೊದಲ ಗಮನಕ್ಕೆ ತರೋದು ಏನಂದ್ರೆ, ಹ್ಮ್. ಇದು ನಮ್ಮ ಎಂಪಿ ಕೂಟದಲ್ಲಿ ಬಹಳ ಅದ್ಭುತವಾದ ಸುಂದರವಾದ ಒಂದು ಸ್ಮಾರಕ ಭವನವನ್ನು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈಸೂರಿನ ಎಲ್ಲ ಸ್ವತಂತ್ರ ಹೋರಾಟಗಾರ ಪರ ಮತ್ತು ಈಸೂರ ಸ್ಥಳೀಯರ ಬಗ್ಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಇದು ಏನಾಗಿದೆ ಅಂದ್ರೆ, ಇದು ಮೇಂಟೆನೆನ್ಸ್ ಮಾಡಕ್ಕೆ ಪಂಚಾಯತ್ಗೆ ಬಹಳ ಹೊರೆ ಆಗ್ತಾ ಇದೆ. ಈಗ ಪಂಚಾಯತ್ಗಿಂದ ಬಂದಂತ ಕಂದಾಯ ಆಗಲಿ, ಕಂದಾಯ ವಸೂಲಿ ಮಾಡಿದಂತದನ್ನು ನಮಗೆ ಬೀದಿ ಲೈಟು ಚರಂಡಿಗಳಿಗೆ ಅದಕ್ಕೆ ಅವನಾಗ್ತಾ ಇದೆ. ದಯಮಾಡಿ ಮುಂದ್ ಬರುವ ದಿನಗಳಲ್ಲಿ ಸರ್ಕಾರ ಇದಕ್ಕೆ PW ಆಫೀಸ್ ಇಂದ ನಮಗೆ ಇಬ್ಬರನ್ನ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಡ್ಬೇಕು. ನೇಮಕ ಮಾಡಿಕೊಟ್ರೆ ಪಂಚಾಯತ್ಗೆ ಮುಂದೆ ಊರಿನ ಅಭಿವೃದ್ಧಿ ಮಾಡಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಅವರಲ್ಲಿ ಸರ್ಕಾರದ ವತಿಯಿಂದ ಮನವಿ ಮಾಡಿಕೊಳ್ತೀನಿ. ಸರ್, ಈಗ ನೇಮಕಾತಿ ಅಷ್ಟೇನಾ ಅಥವಾ ಬೇರೆ ಏನಾದ್ರು ಬೇಡಿಕೆಗಳಿದೆಯೇ ಈ ಸ್ಮಾರಕದ ಕುರಿತಂತೆ? ಇದರಲ್ಲಿ ಬೇಡಿಕೆ ಅನ್ನೋದು ಏನಿಲ್ಲ. ಬೇಡಿಕೆ ಅನ್ನೋದು ಎಲ್ಲ ಈಡೇರಿಸಿದ ನಮ್ಮ BY ರಾಘವೇಂದ್ರ ಅವರು ಮತ್ತೆ ನಮ್ಮ ಸ್ಥಳೀಯ ಶಾಸಕರಾದಂತ ವಿಜೇಂದ್ರ ಅವರು ಇದನ್ನೆಲ್ಲ ನಮಗೆ ಏನ್ ಬೇಕೋ ಅನುಕೂಲತೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಇದರಿಂದ ಏನು ಅನುಕೂಲತೆ ಇಲ್ಲ, ಬೋರ್ವೆಲ್ ವ್ಯವಸ್ಥೆ ಇದೆ, ಲೈಟಿಂಗ್ಸ್ ವ್ಯವಸ್ಥೆ ಇದೆ, ಸಾರ್ವಜನಿಕರು ನೋಡಕ್ಕೆಲ್ಲ ತುಂಬಾ ಸುಂದರವಾಗಿ ಗಿಡಗಳನ್ನೆಲ್ಲ ಹಚ್ಕೊಟ್ಟಿದ್ದಾರೆ. ಬಹಳ ಸುಂದರವಾಗಿ ಮಾಡಿದ್ದಾರೆ. ಇದರಲ್ಲಿ ಮಾತೇನಿಲ್ಲ. ಏನಪ್ಪಾ ಅಂದ್ರೆ, ನಮಗೆ ಮೇನ್ ಆಗಿ ಇದಕ್ಕೆ ನೇಮಕಾತಿ ಒಂದು ಇಬ್ಬರನ್ನ ಸಿಬ್ಬಂದಿನ ನೇಮಕಾತಿ ಮಾಡಿಕೊಟ್ರೆ ಇನ್ನೂ ಸುಂದರವಾಗಿರುತ್ತೆ, ಸ್ವಚ್ಛತವಾಗಿರುತ್ತೆ. ಸಾರ್ವಜನಿಕರು ಎಲ್ಲರೂ ಬಂದು ವೀಕ್ಷಣೆ ಮಾಡಕ್ಕೆ ಒಳ್ಳೆ ಉತ್ತಮವಾದ ಒಂದು ಸಾರ್ವಜನಿಕರ ಸ್ಥಳೀಯ ಪ್ಲೇಸ್ ಆಗಿರುತ್ತೆ. ಓಕೆ ಸರ್, ಥ್ಯಾಂಕ್ಸ್. ಸರ್, ನನ್ನ ಹೆಸರು ಈಸೂರು ಜಗದೀಶ್ ಅಂತ ಹೇಳಿ, ಬಡಕಳ್ಳಿ ಜಗದೀಶ್ ಅಂತ ಕರೀತಾರೆ. ಆಲ್ರೆಡಿ ನಾನು ಈಗ ಸಮಾಜ ಕಾರ್ಯಕರ್ತ ಹಾಗೂ ಶಿಕಾರಪುರ ತಾಲೂಕು PLD ಬ್ಯಾಂಕ್ ನಿರ್ದೇಶಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನು ಸ್ವತಂತ್ರದ ವಿಚಾರದಲ್ಲಿ ಬಂದಾಗ ಈ ಒಂದು ಬಿಲ್ಡಿಂಗ್ ಕಟ್ಟಬೇಕು ಮಾಡಬೇಕು ಅನ್ನೋದನ್ನ ಹಿಂದೆ ಒಂದು ಕಟ್ಟಡ ಇತ್ತು, ಬಹಳ ಸ್ಥಿತಿಸಿ ಹೋಗಿತ್ತು. ಈ ಕಟ್ಟಡವನ್ನ ಮಾನ್ಯ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರ ಗಮನಕ್ಕೆ ಬಂದಾಗ ಅವರು ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು, ಏನಾರು ಮಾಡಿ ಈ ಊರನ್ನೇ ಒಂದು ಹಿಸ್ಟ್ರಿಯಲ್ಲಿ ಹೆಸರಿದೆ, ಅಕಸ್ಮಾತ್ವಾಗಿ ಯಾರೇ ಆದ್ರೂ ಒಂದು ಟೂರಿಸಂ ಬಂದು ಹೋಗುವಂತ ಒಂದು ಕೆಲಸ ಮಾಡಬೇಕು ಅಂತೇಳಿ ಅವರ ಮನಸ್ಸು ಯೋಚನೆ ಮಾಡಿ ಇದಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಹಾಕಿ ಇವತ್ತು ಇಂಥ ಒಂದು ವ್ಯವಸ್ಥಿತವಾದ ಬಿಲ್ಡಿಂಗ್ ಅನ್ನ ಮಾಡಿ ಬಂದಂತ ಯಾರೇ ಟೂರಿಸಂ ಪ್ರವಾಸಿಗರಿಗೆ ಇದನ್ನು ನೋಡುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಅತಿ ಹೆಚ್ಚು ಇಂತಿಂತ ಕಾರ್ಯಕ್ರಮಗಳು ಮಾಡುವಂತ ಶಕ್ತಿಯ ಭಗವಂತನ ಅವರಿಗೆ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಈ ಒಂದು ಸ್ಮಾರಕ ಭವನ ಈ ರೀತಿಯಲ್ಲಿ ಅಜರಾಮರವಾಗಿ ಎಲ್ಲರಿಗೂ ಕಾಣ್ತಾ ಇತ್ತು ಅಂದ್ರೆ ಅವರ ಅಗಾಧವಾದ ಶಕ್ತಿ ಯಡಿಯೂರಪ್ಪನವ್ರದ್ದು ಇದ್ರ ಮೇಲೆ ಬಹಳ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸರ್, ಈ ಐತಿಹಾಸಿಕ ಸ್ಥಳ ಈಸೂರು ಅಂದ ತಕ್ಷಣ ಕೂಡ ಬಹಳ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಈ ಸ್ಮಾರಕದ ಬಗ್ಗೆ ಒಂದಿಷ್ಟು ಬೇಸಿಕ್ ಪರಿಚಯ ಮಾಡ್ಕೊಡೋದಾಗಿದ್ದಲ್ಲಿ ಯಾವ ರೀತಿ ಪರಿಚಯ ಮಾಡ್ಕೊಡ್ತೀರಿ ಈ ಸ್ಮಾರಕದ ಬಗ್ಗೆ? 1942ರಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಡಿದ ಊರು. ಮೇನ್ ಹಿಸ್ಟ್ರಿಯಲ್ಲಿ ಸತಿ ಒಂದು ಪಾಠ ಇತ್ತು. ಮೊಟ್ಟ ಮೊದಲ ಬಾರಿಗೆ ಈ ಸ್ವತಂತ್ರವನ್ನು ಘೋಷಿಸಿದ ಊರು ಯಾವುದು ಅಂತ ಕೇಳಿದ್ರೆ ಈಸೂರು ಅಂತ ಹೇಳುವಂತ ಶಕ್ತಿಯನ್ನು ಉಳಿಸಿಕೊಂಡಿತ್ತು. ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ 1942ರಲ್ಲೇ ಬಾವುಟವನ್ನ ಹಾರಿಸಿ ಸ್ವತಂತ್ರವನ್ನ ವಿಶೇಷವಾಗಿ ನಾವು ಸ್ವತಂತ್ರ ತಗೊಂಡಿದ್ದೇವೆ ಅಂತ ಹೇಳಿದಂತ ಹೆಮ್ಮೆಯ ಊರು ಈಸೂರು. ಈ ಈಸೂರು ಅವತ್ತಿನಿಂದ ಏನಾಗಿದೆ ಅಂತ ಅಂದ್ರೆ, ಸ್ವತಂತ್ರಕ್ಕೋಸ್ಕರವಾಗಿ ನಮ್ಮಲ್ಲಿ ಸುಮಾರು ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರು. ಅಂತ ಗಟ್ಟಿ ನಾಡು, ಅಂತ ಒಂದು ಕಿಚ್ಚು ಇರ್ತಕ್ಕಂಥ ನಮ್ಮಲ್ಲಿಯ ಜನಸಂಖ್ಯೆ, ಪ್ರತಿಯೊಬ್ಬರಿಗೂ ಸಹ ಸ್ವತಂತ್ರ ಅಂದ್ರೆ ಒಂದು ವಿಶೇಷವಾದ ಮನೋಭಾವ ಇತ್ತು. ನಾವು ಇನ್ನೊಬ್ರು ಗುಲಾಮರಾಗಬಾರ್ದು, ಇನ್ನೊಬ್ರು ಕೈ ಕೆಳಗೆ ಇರಬಾರ್ದು, ನಾವೇ ಸ್ವತಂತ್ರ ಘೋಷಣೆ ಮಾಡಿ ಅವತ್ತಿನ ಇದರಲ್ಲೇನೆ
ಪೊಲೀಸ್ನವರು ತಹಸೀಲ್ದಾರರು ಇಬ್ಬರನ್ನು ಕರ್ಕೊಂಬಂದು ನಾವು ಕಂದಾಯ ಕಟ್ಟಲ್ಲ ಅಂತ ಹೇಳಿ ಅವತ್ತಿನ ನಡ್ತಕ್ಕಂತ ಗಲಾಟೆಯಲ್ಲಿನೇ ಈ 5 ಜನರನ್ನು ಅರೆಸ್ಟ್ ಮಾಡಿದ್ರು. ಓಕೆ ಸರ್, ಈಗ ಇದು ಈಶ್ವರ್ ಸ್ಮಾರಕ ನಿರ್ಮಾಣವಾಗಿದ್ದು ಮತ್ತೆ ಈಶ್ವರ್ ಒಂದು ಘಟನೆ ತಾವು ಹೇಳ್ತಾ ಇದ್ರಿ ಬ್ರಿಟಿಷರ ಕಾಲದಲ್ಲಿ ಅಂತಕ್ಕಂಥದ್ದು ಯಾವ ಸಮಯದಲ್ಲಿ ಆಗಿತ್ತು ಅನ್ನೋದು ಬೇಸಿಕ್ಲಿ ಒಂದು ಮಾಹಿತಿ. 1942 ಸ್ವತಂತ್ರ ಘೋಷಿಸಿಕೊಂಡಂತ ಊರಿದು ಫಸ್ಟಿಗೆನೆ. ಆವಾಗ ನಾವು ಕಂದಾಯ ಕಟ್ಟಲ್ಲ, ಯಾವುದೇ ಸರ್ಕಾರಿ ಅಧಿಕಾರಿಗಳು ನಮ್ಮ ಊರ ಒಳಗಡೆ ಬರಂಗಿಲ್ಲ ಅಂತ ಹೇಳಿ ಕಂಡೀಷನ್ ಮಾಡಿ ಹೊರಗಡೆ ಬಾವುಟಗಳನ್ನ ಹಾಕೊಂಡು ಪ್ಲಸ್ ಹೊರಗಡೆ ಅವ್ರಿಗೋಸ್ಕರ ಯಾರಿಗೂ ಊರೊಳಗಡೆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಬ್ಯಾನರ್ಗಳನ್ನ ಹಾಕೊಂಡು ತಮ್ಮದೇ ಆದ ಒಂದು ತಮ್ಮದೇ ಆದ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಕ್ಕಂತ ಊರಿದು. ಆವಾಗ ಕಂದಾಯ ಕಟ್ಟಿಲ್ಲ ಅಂತ ಹೇಳಿ ವಿಚಾರದಲ್ಲಿ ತಹಸೀಲ್ದಾರ್ ನಮ್ಮೂರಿಗೆ ಕಂದಾಯ ಕೇಳಕ್ ಬಂದಾಗ ಅವರನ್ನ ಕಟ್ಟಿ ಹಾಕಿದಾಗ ನೆಕ್ಸ್ಟ್ ಪೊಲೀಸ್ನವ್ರು ಬಂದು ಅವ್ರನ್ನ ಬಿಡ್ಸಕ್ ಬಂದಾಗ ಅವರಿಗೂ ಇವ್ರಿಗೂ ಗಲಾಟೆ ಆಗಿ ಆ ಟೈಮ್ ನಲ್ಲಿ ಅವರಿಬ್ರು ಸತ್ತೋದ್ರು ಅನ್ನೋ ಹೇಳಿ ಒಂದು ಹಿಸ್ಟ್ರಿ ಇದೆ. ಸರ್, ಈ ಹಿಸ್ಟ್ರಿಯ ಇದರಲ್ಲಿ ಕೆಲವೊಂದಿಷ್ಟು ಜನರ ಯೋಧರ ಬಗ್ಗೆ ಒಂದು ಸ್ಮಾರಕ ಇಲ್ಲಿದೆ. ಈ ಸ್ಮಾರಕದ ಬಗ್ಗೆ ನಾವು ವಿವರಣೆ ಪಡ್ಕೊಳ್ಳೋದಕ್ಕೆ ಆಯಾ ಒಂದು ಸ್ಥಳಗಳನ್ನ ನೋಡ್ಕೊಂಡು ನಾವು ಮಾತಾಡೋಣ. ಸರಿ ಸರ್. ತಾವು ಈ ಒಂದು ಡೇಟ್ 8/3/1943. 1943. ಸೊ ಇದು ಗುರಪ್ಪ ಬಿನ್ ಈಶ್ವರಪ್ಪ ಅವರ ಬಗ್ಗೆ ಹೇಳಬೇಕಾದ್ರೆ ಏನ್ ಹೇಳ್ತೀರಾ? ಈ ಒಂದು ಗುರಪ್ಪ ಬಿನ್ ಈಶ್ವರಪ್ಪ ಕಮ್ಮಾರ್ ಅಂದ್ರೆ ಇವರು ಕಾಯಕ, ಮರದ ಕೆಲಸ, ಬಡಿಗೆ ಕೆಲಸ, ಕಬ್ಬಣದ ಕೆಲಸ ಮಾಡ್ತಾ ಇದ್ದು ರೈತರಿಗೆ ಏನ್ ಅನುಕೂಲ ಆಗ್ತಕ್ಕಂತ ವಸ್ತುಗಳನ್ನ ತಯಾರಿಸಿ ಕೊಡ್ತಕ್ಕಂಥವ್ರು. ಅವರು ಈ ಸ್ವತಂತ್ರ ಹೋರಾಟಗಾರರ ಗಲಾಟೆ ಏನಾಯ್ತಲ್ಲ, ಈ ಏನು ಪೊಲೀಸ್ ದಫೇದಾರ್ನು ತಹಸೀಲ್ದಾರ್ನು ಏನು ಗಲಾಟೆ ಆಗಿ ಅವ್ರಿಗೆ ಹತ್ಯೆ ಆಯ್ತಲ್ಲ, ಹತ್ಯೆ ಆದ ಟೈಮ್ ನಲ್ಲಿ ಇವರೆಲ್ಲರೂ ಪೊಲೀಸರ ಕೈಗೆ ಸಿಕ್ಕು ಅವ್ರು ಅರೆಸ್ಟ್ ಆದಂತವ್ರು. ಇವರಿಗೆ ಮುಂದೆ ಏನಾಯ್ತು ಅಂದ್ರೆ ಜೀವಾವಧಿ ಶಿಕ್ಷೆ ಮಾಡ್ಲಿಲ್ಲ, ಇವ್ರನ್ನ ಗಲ್ಲಿಗೆ ಹಾಕಿದ್ರು. 5 ಜನ ಗಲ್ಲ ಹಾಕಿದ್ರು. ಅದರಲ್ಲಿ ಒಬ್ರು ಗುರಪ್ಪ ಬಿನ್ ಈಶ್ವರಪ್ಪ ಕಮ್ಮಾರ್ ಅಂತ ಹೇಳಿ ಇವ್ರು 8/3/1943 ಇವರಿಗೆ ಆದೇಶ ಆಗಿ ಅವ್ರನ್ನ ಗಲ್ಲು ಹಾಕಲಾಯ್ತು. ಅಂದ್ರೆ ಈಶ್ವರ್ ಸ್ಮಾರಕಕ್ಕೆ ಇವರ ಒಂದು ಪಾತ್ರ ಮೊದಲನೇ ವಿಶೇಷವಾದ ಕೊಡುಗೆ ಇದೆ ಇವ್ರದ್ದು. ವಿಶೇಷವಾದ ಕೊಡುಗೆ. ಮೊದಲು ಬಲಿದಾನ ನೀಡಿದಂತ ಪುಣ್ಯಾತ್ಮ ಈ ಗುರಪ್ಪ ಬಿನ್ ಈಶ್ವರಪ್ಪ ಕಮ್ಮಾರ್. ಸರ್, ಈಗ ಇನ್ನು ನಾವು ನೋಡ್ತಾ ಇದೀವಿ ಕರಿಬಸಪ್ಪ ಅಂತಕ್ಕಂಥವ್ರ, ಇದು ಇವ್ರದ್ದು ಕೂಡ ಒಂದು ಸ್ಮಾರಕ ಇಲ್ಲಿ. ಇವ್ರ ಬಗ್ಗೆ ಹೇಳೋದಾಗಿದ್ದಲ್ಲಿ ಸರ್, ಇವರು ಜೀನಹಳ್ಳಿ ಮಲ್ಲಪ್ಪ ಬಿನ್ ಕರಿಬಸಪ್ಪ ಅಂತ ಹೇಳಿ ಇವರು 8/3/1943 ಇವರಿಗೂ ಗಲ್ಲಾಗಿತ್ತು. ಇವರು ನಮ್ಮಲ್ಲಿಯೇ ಇದ್ದು ಈಗ ಆಲ್ರೆಡಿ ಜೀನಹಳ್ಳಿಯಲ್ಲಿ ಹೋಗಿ ವಾಸವಾಗಿದ್ದಾರೆ. ಅಂದ್ರೆ ಇವರ ಫ್ಯಾಮಿಲಿ ಪರಂಪರೆ ಏನಾಗಿದೆ ಅಂದ್ರೆ ಇಲ್ಲಿ ಯಾವುದು ಇಲ್ಲ, ಆಲ್ರೆಡಿ ಜೀನಹಳ್ಳಿಯಲ್ಲಿ ಇದ್ದಾರೆ. ವಿಶೇಷವಾದ ಸಂದರ್ಭದಲ್ಲಿ ಅವ್ರನ್ನ ನಾವೇನಾದ್ರು ಆಹ್ವಾನಿಸಿದಾಗ ಅವರ ಫ್ಯಾಮಿಲಿ ಅಥವಾ ಯಾರಾದ್ರೂ ಒಬ್ರು ಬಂದು ಆ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವರು ಕೂಡ ವಿಶೇಷವಾಗಿ ಅವತ್ತಿನ ಇದರಲ್ಲಿ ಈ ಸ್ವತಂತ್ರ ಹೋರಾಟಗಾರರ ಇದರಲ್ಲಿ ಮುಂಚೂಣಿಯಲ್ಲಿ ಇದ್ದಂತರು. ಇವರನ್ನು ಸಹ ಅರೆಸ್ಟ್ ಮಾಡಿ ಇವರಿಗೂ ಸಹ ಕೋರ್ಟ್ ತೀರ್ಪ ಏನಾಯ್ತು ಅಂದ್ರೆ ಇವ್ರನ್ನು ಗಲ್ಲಿಗೆ ಹಾಕ್ಬೇಕು, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ ಬ್ರಿಟಿಷ್ ಸರ್ಕಾರದಲ್ಲಿ ಅವರಿಗೂ ಸಹ ಗಲ್ಲು ಹಾಕಿ. ಓಕೆ ಸರ್, ಇನ್ನು ಇಬ್ರು ಇದಾರೆ ಅಂತ ಅನ್ಸುತ್ತೆ. ಇನ್ನು 3 ಜನ ಇದ್ದಾರೆ. ಇನ್ನು 3 ಜನ. 3 ಜನರಲ್ಲಿ ಈಗ ಮೂರನೇದಾಗಿ ಇವತ್ತು ಸೂರ್ಯನಾರಾಯಣ್ ಪಂಪಚಾರ ಅಂತ ಹೇಳಿ ಸರ್, ಇವ್ರ ಬಗ್ಗೆ ಹೇಳೋದಾಗಿದ್ದಲ್ಲಿ ಏನ್ ತಿಳಿಸ್ತೀವಿ? ಸರ್, ಇವರು ಮೂಲತ್ವ ಇವರು ಏನು ಆಚಾರ ಟೈಪ್ ಬರ್ತಾರೆ. ಆಚಾರ ಅಂತ ಅಂದ್ರೆ ಅಕ್ಕಸಾಲಿಗರು, ವೃತ್ತಿಯಲ್ಲಿ ಅಕ್ಕಸಾಲಿಗರು ಬರ್ತಾರೆ. ಇವ್ರು ಏನಾಯ್ತು, ಇವ್ರಿಗೂ ಅವರಿಗೂ ಒಂದು ದಿವಸ ಡಿಫರೆನ್ಸ್ ಆಯ್ತು. ಇವರು 9/3/1943 ಇವರಿಗೆ ಗಲ್ಲಾಯ್ತು. ಸೇಮ್ ಏನಪ್ಪಾ ಅಂದ್ರೆ ಸ್ವತಂತ್ರ ಹೋರಾಟಗಾರ ಮುಂಚೂಣಿಯಲ್ಲಿ ಇದ್ದಂತ ಸುಮಾರು ಜನರಲ್ಲಿ ಇವರು 5 ಜನ ಅತಿ ಉನ್ನತವಾಗಿ ಮಾಡಿ ಅತಿ ಗಲಾಟೆ ಪ್ರತಿಯೊಂದು ಮಾಡಿದ್ದಾರೆ ಅಂತ ಅವರ ಒಂದು ಭಾವನೆಗೆ ಬಂದು ಹಂಗಾಗಿ ಇವರನ್ನು ಸಹ ಅರೆಸ್ಟ್ ಮಾಡಿದಾಗ ಇವರಿಗೂ ಕೂಡ ಗಲ್ಲಾಯ್ತು. ಅವತ್ತಿನ ಇದರಲ್ಲಿ ಇವ್ರ ವಂಶ ಸಹ ಇವತ್ತು ಆಲ್ರೆಡಿ ಶಿವಮೊಗ್ಗದಲ್ಲಿ ಇದೆ. ಸರ್, ಈಗ ಇನ್ನು ಇವ್ರ ಬಗ್ಗೆ ತಾವ್ ಹೇಳಿದ್ರಿ, ಇನ್ನೂ ಕೂಡ ಸಾಕಷ್ಟು ಜನರು ಇದ್ದಾರೆ. ನಿಮ್ ಜೊತೆಗೆ ಇನ್ನೊಂದು ಸ್ಮಾರಕ ನೋಡ್ತಕ್ಕಂತ ಇದರಲ್ಲಿ ಬಡಕಳ್ಳಿ ಹಾಲಪ್ಪ ಬಿನ್ ಬಸಪ್ಪ ಅವ್ರ ಬಗ್ಗೆ ತಾವೇನ್ ಮಾತಾಡ್ತೀರಿ? ಸರ್, ಬಡಕಳ್ಳಿ ಹಾಲಪ್ಪ ಬಿನ್ ಬಸಪ್ಪ ಇವರು ಕೂಡ 9/3/1943 ಆಗಿದ್ದು ಗಲ್ಲಾಗಿತ್ತು. ಏನಪ್ಪಾ ಅಂತಂದ್ರೆ ಇದು ಒಂದು ದೊಡ್ಡ ಫ್ಯಾಮಿಲಿ. ಈ ಈಸೂರಲ್ಲಿ ಈಗ ಆಲ್ರೆಡಿ ಫ್ಯಾಮಿಲಿ ಇದೆ. ಬಡಕಳ್ಳಿ ಹಾಲಪ್ಪನವರು ಅಂತ ಹೇಳಿ ಒಂದು ಈ ಬಡಕಳ್ಳಿಯರ ಮಂಚಾನ ಅಂತಾನೆ ಇದೆ. ಆ ಮಂಚಾನದ ಒಂದು ಕುಡಿ ಅಂದ್ರೂ ತಪ್ಪಲ್ಲ ನಾನು. ಅಂದ್ರೆ ಇವ್ರ ಫ್ಯಾಮಿಲಿ ಮಾತ್ರ ಇದೆಯಾ, ಇನ್ನೂ ಕೂಡ ಪ್ರತಿಯೊಬ್ಬರ ಫ್ಯಾಮಿಲಿ ಕೂಡ ಇಲ್ಲಿದೆಯಾ? ಇಲ್ಲ, ಈ ಬಡಕಳ್ಳಿ ಮನೆತನಕ್ಕೆ ಸಂಬಂಧಪಟ್ಟು ಸುಮಾರು ಒಂದು 15 ಮನೆ ಇದೆ ಇಲ್ಲಿ. 15 ಮನೆ ಇದೆ. ಬಟ್ ಇವರು ಕೂಡ ಆ ಒಂದು ಏನು ಸ್ವತಂತ್ರ ಹೋರಾಟಗಾರರ ಗಲಾಟೆಯಲ್ಲಿ ಇವರಿಗೂ ಸಹ ಗಲ್ಲಾಯ್ತು ಅಂತ ಹೇಳಿ ಇವರು ಆಲ್ರೆಡಿ ಆ ಟೈಮ್ ನಲ್ಲಿ ಎಲ್ಲ ಮಕ್ಕಳು ಮರಿ ಬಿಟ್ಟು ಹೊರಗಡೆ ಸುತ್ತರ್ದು ಇವ್ರನ್ನು ಕೂಡ ಅರೆಸ್ಟ್ ಮಾಡಿ ಆಮೇಲೆ ಕೋರ್ಟ್ ತೀರ್ಪಿನ ಪ್ರಕಾರ ಇವ್ರನ್ನು ಕೂಡ ಜೈಲು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಗಲ್ಲಾಯ್ತು ಅಂತ ಹೇಳಿ. ಬಡಕಳ್ಳಿ ಹಾಲಪ್ಪ ಅವ್ರ ಬಗ್ಗೆ ನಮ್ಗೆ ಹೇಳಿದ್ರಿ ಅಂತಕ್ಕಂತ ಒಂದು ಇವ್ರ ಬಗ್ಗೆ ಹೇಳಬೇಕಾದ್ರೆ ಹೇಗೆ ಇವರ ಒಂದು ಚರಿತ್ರೆ?
ಸರ್ ಗೌಡ್ರು ಶಂಕರಪ್ಪ ಅಂತ ಹೇಳಿ ಬಿನ್ ಹೊಳಿಯಪ್ಪ ಅಂತ ಹೇಳಿ 10/3/1943 ಬಟ್ ಅವ್ರಿಗೆ ಇವರಿಗೂ ಒಂದು ದಿವಸ ವ್ಯತ್ಯಾಸ ಇದೆ. ಒಂದೇ ದಿವಸ ಆಗಿಲ್ಲ ಇವರಿಗೆ. ಬಟ್ ಇವರು ಕೂಡ ಏನು 1944 ಗಲಾಟೆಯಲ್ಲಿ ಮುಂಚೂಣಿಯಲ್ಲಿ ಇದ್ರು. ಆ ಒಂದು ಗಲಾಟೆಯ ಮುಂದತ್ವವನ್ನು ವಹಿಸಿಕೊಂಡು ಸ್ವತಂತ್ರವನ್ನು ಹೋರಾಟ ಮಾಡ್ಬೇಕು ಅಂತ ಹೇಳಿ ಏನು ಎಲ್ಲ ಒಂದು ಇವರು ಅವತ್ತಿನ ಇದರಲ್ಲಿ ಎಲ್ಲಾ ಯುವಕರನ್ನ ಸಂಘಟನೆ ಮಾಡಿ ಅವ್ರಿಗೆ ಅಷ್ಟರಿಗೂ ಸ್ವತಂತ್ರದ ಬಗ್ಗೆ ಹೇಳಿಕೆ ಕೊಟ್ಟು ಅವರನ್ನು ಕೂಡ ಸ್ವತಂತ್ರದಲ್ಲಿ ಮಾಡಿ ಇವರು ಕೂಡ ಮುಂಚೂಣಿಯಲ್ಲಿದ್ದು ಇವರು ಕೂಡ ತಮ್ಮ ಪ್ರಾಣವನ್ನ ಈ ಸ್ವತಂತ್ರಕ್ಕೋಸ್ಕರವಾಗಿ ಕಳ್ಕೊಂಡ್ರು ಅಂತ ಹೇಳಕ್ಕೆ ಮಾಡ್ತೀವಿ. ಸರ್, ಈಗ ಈ ಸ್ಮಾರಕ ಮಾಡಿರ್ತಕ್ಕಂತ ಒಂದು ಇದ್ರಲ್ಲಿ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೊರಡ್ತಾ ಇದೆ? ಯಾರು ಮೇಂಟೆನೆನ್ಸ್ ಮಾಡೋದು ಇದನ್ನೆಲ್ಲ? ಸೊ ಇದಕ್ಕೆ ಫಂಡ್ಗಳು ಕೂಡ ಬೇಕಾಗುತ್ತಲ್ಲ. ಈ ಒಂದು ಸ್ಥಳೀಯ ಮಟ್ಟದಲ್ಲಿ ತಾವು ನಾಯಕರಾಗಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಅವತ್ತು ಏನಾಗಿತ್ತು ಅಂತ ಅಂದ್ರೆ ಒಬ್ಬ ಊರಿನ ಮುಖ್ಯ ಪ್ರಜೆ ಅಥವಾ ಊರಿನ ಒಬ್ಬ ಯಜಮಾನ ಒಂದು ಕರೆ ಕೊಟ್ಟಿದ್ದಾನೆ ಅಂದ್ರೆ ಎಲ್ಲರೂ ಸೇರ್ತಕ್ಕಂಥದ್ದು ಒಂದು ವಿದ್ಯಮಾನ ಇತ್ತು. ನಮ್ಮೂರಲ್ಲಿ ವೀರಭದ್ರ ದೇವಸ್ಥಾನ ಅಂತ ಇದೆ. ಆ ವೀರಭದ್ರ ದೇವಸ್ಥಾನದಲ್ಲಿ ಒಂದು ಗಂಟೆ ಇತ್ತಂತೆ. ಆ ಗಂಟೆನ ಹೊಡೆದ್ರೆ ನಿಮಿಷ ಸರ್, ಈ ಸ್ವತಂತ್ರ ಹೋರಾಟದ ಬಗ್ಗೆ ಏನೇ ಒಂದು ಮೀಟಿಂಗ್ ಆಗ್ಲಿ ಅಥವಾ ಒಂದು ಅಷ್ಟು ಗುಂಪು ಕುತ್ಕೊಂಡು ಮಾತಾಡ್ಬೇಕು ಅಂತ ಹೇಳಿದ್ರೆ ನಮ್ಮೂರಲ್ಲಿ ವೀರಭದ್ರ ದೇವಸ್ಥಾನ ಅಂತ ಇದೆ, ಈಗೂ ಆಲ್ರೆಡಿ ಇದೆ. ಆ ದೇವಸ್ಥಾನದಲ್ಲಿ ಎಲ್ಲರೂ ಸೇರ್ತಿದ್ರು. ಅಲ್ಲೊಂದು ಗಂಟೆ ಇದೆ. ಆ ಗಂಟೆನ ಹೊಡೆದ್ರೆ ಎಲ್ಲರೂ ಮನೆಗೊಬ್ರು ಆ ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಒಂದು ಸಿಂಬಲ್ ಇತ್ತು ಅವ್ರ ಹತ್ರ. ಅದ್ರ ಪ್ರಕಾರ ಇದ್ದು ಇವ್ರು ಅಷ್ಟೋರು ಏನು ನಮ್ಮಲ್ಲಿ ಸುಮಾರು ಜನ ಇವ್ರೇನಿದಾರಲ್ಲ ಯಜಮಾನರುಗಳು, ಇವ್ರ ಯಜಮಾನರುಗಳು ಏನೇ ಹೇಳಿದ್ರು ಕೇಳುವಂತ ಒಂದು ಇಚ್ಛಾ ಶಕ್ತಿ ಅವರಲ್ಲಿ ಇತ್ತು. ನಾವು ಇನ್ನೊಬ್ಬರ ಕೈ ಕೆಳಗಿರಬಾರ್ದು, ನಮ್ ದುಡಿಮೆ ನಾವೇ ಮಾಡ್ಬೇಕು, ನಾವೇ ಅನುಭವಿಸ್ಬೇಕು, ನಮಗೆ ಸ್ವತಂತ್ರ ಬೇಕು, ಇನ್ನೊಬ್ರು ಕೈ ಕೆಳಗೆ ನಾವಿರಲ್ಲ ಅಂತ ಹೇಳಿ ಸ್ವತಂತ್ರವನ್ನು ಘೋಷಿಸ್ಕೊಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ 1942ರಲ್ಲಿ ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ಸ್ವತಂತ್ರ ಘೋಷಿಸ್ಕೊಂಡು ಅವತ್ತಿನ ಇದ್ರಾಗಿನ ಫ್ಲಾಗ್ ಹಾರಿಸಿದಾಗೇನೆ ಅವತ್ತೇನಾಯ್ತು, ಬ್ರಿಟಿಷ್ ಸರ್ಕಾರದವರು ಬಂದು ಇವ್ರನ್ನ ಅರೆಸ್ಟ್ ಮಾಡಿದ್ರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರೆಲ್ಲ ಹೋರಾಟ ಮಾಡತಕ್ಕಂತ ಈ ಒಂದು ಸ್ಮಾರಕ ಸ್ವಾತಂತ್ರ್ಯ ದಿನಾಚರಣೆಯ ಸಮಯದಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಆಗುತ್ತೆ ಈ ಸ್ಮಾರಕದಲ್ಲಿ? ಸರ್, ನಾವೇನ್ ಮಾಡ್ತೀವಿ ಅಂತಂದ್ರೆ ಆಗಸ್ಟ್ 15ನೇ ತಾರೀಕು ಎಲ್ಲಾ ಶಾಲೆಗಳ ಮಕ್ಕಳನ್ನು ಹಾಗೂ ಗ್ರಾಮ ಪಂಚಾಯತಿ ಇತರೆ ಸೊಸೈಟಿ ಸಂಘ ಸಂಸ್ಥೆಯರು ಎಲ್ಲರನ್ನೂ ಕೂಡ ಒಟ್ಟುಗೂಡಿಕೆ ಬಂದು ಇಡೀ ಊರಲ್ಲಿ ಆ ಒಂದು ಮಹಾತ್ಮ ಗಾಂಧೀಜಿಯವರ ಫೋಟೋ ಆಗ್ಲಿ ತಗೊಂಡು ಎಲ್ಲಾ ಪ್ರತಿಯೊಂದು ಹುಕ್ಕೇರಿಯಲ್ಲಿನೂ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಪುಷ್ಪಾರ್ಚನೆ ಮಾಡ್ತೀವಿ ಸರ್. ಪುಷ್ಪಾರ್ಚನೆ ಮಾಡಿ ಇವ್ರು ಏನು 5 ಜನ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು ಇವರಿಗೆಲ್ಲರಿಗೂ ಪುಷ್ಪಾರ್ಚನೆ ಮಾಡಿ ಅವರಿಗೊಂದು ನಮನ ಸಲ್ಲಿಸುವ ಪದ್ಧತಿಯನ್ನ ನಾವು ಇವತ್ತು ರೂಢಿ ಮಾಡ್ಕೊಂಡು ಬಂದಿದ್ದೇವೆ ಸರ್. ಈಸೂರು ಒಂದು ಗ್ರಾಮ ಮತ್ತು ಈಸೂರು ಸ್ಮಾರಕ ಭವನದ ಒಂದು ವಿಚಾರವಾಗಿ ಬಂದಾಗ ನಮ್ಮೆಲ್ಲ ವೀಕ್ಷಕರಿಗೆ ಈ ಒಂದು ಸ್ಮಾರಕದಿಂದ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರ ತಾವು ಹಿರಿಯ ನಾಗರಿಕರಾಗಿ? ಸರ್, ಏನಾಗಿದೆ ಅಂತ ಅಂದ್ರೆ ಒಂದು ಮಕ್ಕಳಲ್ಲಿ ಹಿಂದೆ ಸ್ವತಂತ್ರಕ್ಕೋಸ್ಕರವಾಗಿ ಅವರ ಪ್ರಾಣವನ್ನೇ ಮುಡುಪಾಗಿಟ್ಟು ಇವತ್ತು ಅವರ ಹೆಸರು ಅಜರಾಮರವಾಗಿ ಉಳಿದಿದೆ ಅಂದ್ರೆ ಅವರು ಮಾಡಿರ್ತಕ್ಕಂತ ಕೆಲಸ. ಅವತ್ತಿನ ಏನು ಅವರು ಪ್ರಾಣ ಕಳ್ಕೊಂಡ್ರು ಅವ್ರ ಹೆಸರು ಅಜರಾಮರ ಉಳಿಯುತ್ತೆ. ಆ ರೀತಿ ನಾವು ನಾಡಿಗೋಸ್ಕರ ಆಗ್ಲಿ ಊರಿಗೋಸ್ಕರ ಆಗ್ಲಿ ಮುಂದೆ ಒಳ್ಳೆ ಪ್ರಜೆಗಳಾಗಬೇಕು ಅನ್ನೋ ಒಂದು ವಿಶ್ವಾಸವನ್ನ ಮಕ್ಕಳಲ್ಲಿ ಮೂಡಿಸುವಂತ ಶಕ್ತಿಯನ್ನ ತಪ್ಪದು. ಓಕೆ ಸರ್.